ಸಿಂಧೂರದ ಸ್ನಾನ. ರಾಮರಾವಣರ ಯುದ್ಧವು ಸಮಾಪ್ತವಾಯಿತು. ಜಗತ್ತಿಗೆ ತೊಂದರೆ ಕೊಡುವ ರಾವಣನು ತನ್ನ ಕುಟುಂಬ ಸಮೇತ ನಷ್ಟವಾಗಿ ಹೋಗಿದ್ದ. ಕೌಸಲ್ಯಾಧಿಪತಿ ರಾಮನ ನೇತೃತ್ವದಲ್ಲಿ ರಾಜ್ಯದ 4 ಕಡೆಯೂ ಶಾಂತಿ ನೆಲೆಸಿತ್ತು. ರಾಮನ ರಾಜ್ಯಾಭಿಷೇಕವೂ ಆಗಿತ್ತು. ರಾಜಾರಾಮನು ತನ್ನೆಲ್ಲ ವಾನರ ವೀರರು ಮತ್ತು ರಾಕ್ಷಸರನ್ನು ಸನ್ಮಾನ ಸಹಿತ ಬೀಳ್ಕೊಟ್ಟನು. ಅಂಗದನಿಗೆ ಬೀಳ್ಕೊಡುವಾಗ ರಾಮನು ಕಣ್ಣೀರು ಹಾಕಿದ. ಹನುಮಂತನನ್ನು ಬೀಳ್ಕೊಡಲು ರಾಮನಿಂದ ಸಾಧ್ಯವಾಗದ ಮಾತು. ಮಾತೆ ಸೀತೆಯು ಕೂಡ ಅವನನ್ನು ಪುತ್ರ ಸಮಾನ ನೋಡುತ್ತಿದ್ದಳು. ಹೀಗಾಗಿ ಹನುಮಾನನು ಅಯೋಧ್ಯೆಯಲ್ಲಿಯೇ ಉಳಿದ. ರಾಮನು ದಿನವಿಡೀ ರಾಜ್ಯದ ಶಾಸನ ವ್ಯವಸ್ಥೆಯಲ್ಲಿ ವ್ಯಸ್ತನಾದ. ಸಂಜೆ ಬಿಡುವು ಸಿಕ್ಕ ಮೇಲೆ ಗುರು ಮತ್ತು ಮಾತೆಯರ ಯೋಗಕ್ಷೇಮ ವಿಚಾರಿಸುತ್ತಾ ಅವರವರ ಕಕ್ಷೆಗಳಿಗೆ ಭೇಟಿ ಕೊಟ್ಟು ತನ್ನ ಕಕ್ಷೆಗೆ ಬಂದನು. ಹನುಮಾನ್ ಕೂಡ ಅವನ ಹಿಂದೆಯೇ ಇದ್ದ. ರಾಮನು ಖಾಸಗಿ ಕಕ್ಷೆಯಲ್ಲಿ ಅವನ ಸಹೋದರರು ತಮ್ಮ ಪತ್ನಿಯರೊಂದಿಗೆ ಇದ್ದರು. ವನವಾಸ, ಯುದ್ಧ ಮತ್ತು ಅನಂತವಾದ ಔಪಚಾರಿಕತೆಯೊಂದಿಗೆ ಈ ಪರಿವಾರವು ಮೊದಲ ಸಲ ಈ ರೀತಿ ಕೂಡಿತ್ತು. ರಾಮಸೀತೆಯ ಹೊರತಾಗಿ ಉಳಿದ ಎಲ್ಲರಿಗೂ ಹನುಮನ ಹೊರಗಿನವ ಎಂದೆನಿಸಿ ಅವನು ಅಲ್ಲಿರುವುದು ಉಚಿತ ಅನಿಸುತ್ತಿರಲಿಲ್ಲ. ಯಾಕೆಂದರೆ ಶತ್ರುಘ್ನ ಚಿಕ್ಕವನಾಗಿದ್ದ. ಅವನೇ ತನ್ನ ಪತ್ನಿ ಮತ್ತು ಅತ್ತಿಗೆಗಳ ಸಂಜ್ಞೆಯನ್ನು ತಿಳಿದು ಹನುಮನಿಗೆ ಅಲ್ಲಿಂದ ಹೊರಹೋಗಲು ಹೇಳುತ್ತಿದ್ದ. ಆದರೆ ವಿಷಯ ಏನೆಂದರೆ, ಎಲ್ಲ ತಿಳುವಳಿಕೆ ಇರುವ ಹನುಮಾನನು ಕೂಡ ಶತ್ರುಘ್ನನ ಸಂಕೇತಗಳನ್ನು ತಿಳಿಯುವಲ್ಲಿ ಅಸಮರ್ಥನಾಗಿದ್ದ. ಅವನ ಉಪಸ್ಥಿತಿಯಲ್ಲಿ ಪರಿವಾರವೆಲ್ಲವೂ ಮಾತುಕತೆಗಳಲ್ಲಿಯೇ ಹೆಚ್ಚು ಸಮಯ ಕಳೆದರು. ಆಗ ಭರತನಿಗೆ ಅನ್ನಿಸಿತು, ಅಣ್ಣ ಅತ್ತಿಗೆಗೂ ಈಗ ಏಕಾಂತ ಬೇಕಾಗಿದೆ. ಹಾಗೂ ಊರ್ಮಿಳಾಳಿಗೆ ನೋಡಿ ಕೂಡ ಈ ಪವಿತ್ರತೆಗೂ ತನ್ನ ಪತಿಯ ಸಾನ್ನಿಧ್ಯ ಬೇಕು ಎಂದುಕೊಂಡು ಎಲ್ಲರಿಗೂ ವಿಶ್ರಾಂತಿ ಪಡೆಯಲು ಹೋಗಿ ಸಲಹೆ ಮಾಡಿದ. ಎಲ್ಲರೂ ಎದ್ದು ತಮ್ಮ ಕಕ್ಷೆಗೆ ಹೋಗುವ ಮುನ್ನ ಶ್ರೀರಾಮಚಂದ್ರ ಮತ್ತು ಜಾನಕಿಯ ಪಾದಸ್ಪರ್ಶ ಮಾಡಿದರು. ಆದರೆ ಹನುಮಾನ ಮಾತ್ರ ಕೂತಲ್ಲೇ ಕೂತಿದ್ದ. ಅವನನ್ನು ನೋಡಿ ಉಳಿದವರೆಲ್ಲ ಅವನ್ನು ಅಲ್ಲಿಂದೇಳುವ ಪ್ರತೀಕ್ಷೆ ಮಾಡತೊಡಗಿದರು. ಅವರೆಲ್ಲ ಹೊರಗೆ ಹೊರಟರು. ಹನುಮಾನ ಮಾತ್ರ ಅಲ್ಲಿಂದ ಕದಲದೆ ಅಲ್ಲಿಯೇ ಕುಳಿತಿದ್ದು ನೋಡಿ ಶ್ರೀರಾಮನು ನಸುನಗುತ್ತಾ, ಏನು ವೀರ, ನೀನು ಹೋಗು, ವಿಶ್ರಾಂತಿ ಪಡೆಯೇ ಹೇಳಿದನು. ಆಗ ಹನುಮಾನ ಹೇಳಿದ, ಪ್ರಭು, ನೀವು ನನ್ನ ಸಮ್ಮುಖ ಇದ್ದೀರಿ. ಇದಕ್ಕಿಂತ ಹೆಚ್ಚಿನದು ಏನು ಇರಬಲ್ಲದು? ನಾನಂತೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲಾರೆ. ಆಗ ಶತ್ರುಘ್ನನು ಸ್ವಲ್ಪ ಕೋಪದಿಂದಲೇ ಹೇಳಿದ, ಆದರೆ ಅಣ್ಣನಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಕಪೀಶ್ವರನೇ. ಅವರಿಗೆ ಏಕಾಂತ ಬೇಕು. ಇದ್ದರೆ ಏನಾಯಿತು? ಪ್ರಭುವಿನ ಏಕಾಂತದಲ್ಲಿ ನಾನ್ಯಾವ ಭಂಗ ತರುತ್ತಿದ್ದೇನೆ? ನಾನಂತೂ ಅವರ ಚರಣಗಳಲ್ಲಿ ಕುಳಿತಿದ್ದೇನೆ ಅಷ್ಟೇ. ಹನುಮಾನ್ ಹೇಳಿದ. ಶತ್ರುಘ್ನ ಪುನಃ ಒತ್ತಿ ಹೇಳಿದ, ನೀವು ಸರಿಯಾಗಿ ಕೇಳಿಲ್ಲ. ಅಣ್ಣನಿಗೆ ಏಕಾಂತದ ಅವಶ್ಯಕತೆ ಇದೆ. ಹೌದು, ಆದರೆ ಮಾತೆ ಸೀತೆಯು ಕೂಡ ಇಲ್ಲೇ ಇದ್ದಾರೆ. ಅವರು ಇಲ್ಲಿಂದ ಹೋಗಲಲ್ಲರು. ನನ್ನನ್ನೇ ಹೊರಗೆ ಹಾಕಲು ಯಾಕೆ ಇಚ್ಛಿಸುತ್ತಿ? ಹನುಮಾನ್ ಕೇಳಿದ. ಶತ್ರುಘ್ನ ಹೇಳಿದ, ಅತ್ತಿಗೆಗೂ ಕೂಡ ಅಣ್ಣನೊಂದಿಗೆ ಏಕಾಂತದಲ್ಲಿ ಇರುವ ಅಧಿಕಾರ ಪ್ರಾಪ್ತವಾಗಿದೆ. ಏನು ನಿಮಗೆ ಅವರ ಹಣೆಯ ಮೇಲೆ ಸಿಂಧೂರ ಇರುವುದು ಕಾಣುವುದಿಲ್ಲವೇ? ಹನುಮಾನ ಆಶ್ಚರ್ಯಚಕಿತನಾದ. ಆಗ ಪ್ರಭು ಶ್ರೀರಾಮರಿಗೆ ಹನುಮಾನ ಹೇಳುತ್ತಾರೆ, ಪ್ರಭು, ಈ ಸಿಂಧೂರ ಹಚ್ಚಿಕೊಳ್ಳುವುದರಿಂದ ಯಾರಿಗೆ ನಿಮ್ಮ ಜೊತೆ ಇರುವ ಅಧಿಕಾರ ಪ್ರಾಪ್ತವಾಗುತ್ತದೆಯೇ? ಆಗ ಶ್ರೀರಾಮನು ನಸುನಗುತ್ತಾ ಹೇಳುತ್ತಾರೆ, ಅವಶ್ಯ, ಇದಂತೂ ಸನಾತನ ಪದ್ಧತಿಯಾಗಿದೆ ಹನುಮಾನ್. ಇದನ್ನು ಕೇಳಿ ನಿರಾಶನಾಗಿ ಹನುಮಾನನು ಅಲ್ಲಿಂದೆದ್ದು ಹೊರಗಡೆ ಹೋದನು. ಬೆಳಗಿನ ಸಮಯವಾಯಿತು. ಅರಮನೆಯಲ್ಲಿ ರಾಜಕೀಯ ಚಟುವಟಿಕೆಗಳು ನಡೆದಿದ್ದವು. ಅಲ್ಲಿ ರಾಮನ ದರ್ಬಾರವು ಪ್ರಾರಂಭವಾಯಿತು. ಸಾಧಾರಣದಲ್ಲಿ ಔಪಚಾರಿಕ ಕಾರ್ಯಕ್ರಮಗಳು ನಡೆದಿದ್ದವು. ನಗರದ ವ್ಯಾಪಾರಿಗಳು ನ್ಯಾಯ ಕೇಳಲು ಅಲ್ಲಿಗೆ ಬಂದಿದ್ದರು. ರಾತ್ರಿಯೆಲ್ಲ ನಗರದ ಅಂಗಡಿಗಳಲ್ಲಿ ಹನುಮಾನ್ಜಿಯವರು ವ್ಯಾಪಾರಿಗಳ ಉಗ್ರಾಣವನ್ನು ಅಸ್ತವ್ಯಸ್ತಗೊಳಿಸಿದ್ದರು. ಶ್ರೀರಾಮನು ಇದನ್ನೆಲ್ಲ ಕೇಳಿ ಹನುಮಾನನನ್ನು ರಾಜ್ಯಸಭೆಯಲ್ಲಿ ಉಪಸ್ಥಿತಗೊಳಿಸಲು ಸೈನಿಕರಿಗೆ ಆದೇಶ ನೀಡಿದ. ರಾಮಾಜ್ಞೆಯನ್ನು ಪಾಲಿಸಲು ಸೈನಿಕರು ಇನ್ನೂ ಹೊರಟೇ ಬಿದ್ದರು. ಅಷ್ಟರಲ್ಲಿ ಹನುಮಾನನು ತನ್ನ ಆನೆಯಂಥ ನಡಿಗೆಯೊಂದಿಗೆ ಮೈತುಂಬ ಕೇಸರಿ ಬಣ್ಣ ಬಳಿದುಕೊಂಡು ಮುಖದಲ್ಲಿ ಅಗಲವಾದ ನಗುವನ್ನು ತಂದುಕೊಂಡು ರಾಜ್ಯಸಭೆಯಲ್ಲಿ ಉಪಸ್ಥಿತನಾದ. ಅವನ ಶರೀರವೆಲ್ಲ ಸಿಂಧೂರಿನಿಂದ ತುಂಬಿತ್ತು. ಅವನು ಇಡುವ ಪ್ರತಿ ಹೆಜ್ಜೆಗೂ ಅರ್ಧ ಕೆಜಿಯಷ್ಟು ಸಿಂಧೂರ ನೆಲಕ್ಕೆ ಬೀಳುತ್ತಿತ್ತು. ನಡಿಗೆಯ ವೇಗದ ಗಾಳಿಗೆ ಅವನ ಮೈಮೇಲೆ ಸಿಂಧೂರವೆಲ್ಲ ಹಾರುತ್ತಿತ್ತು. ಶ್ರೀರಾಮನ ಹತ್ತಿರ ಬಂದು ಅವನು ಪ್ರಣಾಮ ಮಾಡಿದ. ಇದುವರೆಗೂ ಮೌನ ಮತ್ತು ಕುತೂಹಲದಿಂದ ನೋಡುತ್ತಿದ್ದ ಸಭೆಯು ಒಮ್ಮೆಲೇ ನಗಲು ಆರಂಭಿಸಿತು. ಕೊನೆಯಲ್ಲಿ ಕೋತಿಯಂತಹ ಕೆಲಸವನ್ನೇ ಮಾಡಿಬಿಟ್ಟಿತು. ತನ್ನ ನಗುವನ್ನು ತಡೆದುಕೊಳ್ಳುತ್ತಾ ಲಕ್ಷ್ಮಣ ಕೇಳಿದ, ಇದೇನು ಕಪಿಶ್ರೇಷ್ಠನೇ, ಈ ಸಿಂಧೂರ ಸ್ನಾನ ಯಾಕೆ? ನಿಮ್ಮ ವಾನರಲ್ಲಿ ಇದೊಂದು ಪದ್ಧತಿ ಇದೆಯೇನು? ಆಗ ಹನುಮಾನನು ಪ್ರಫುಲ್ಲಿತನಾಗಿ ಹೇಳಿದ, ಹಾಗೇನೂ ಇಲ್ಲ ಅಣ್ಣಯ್ಯ, ಇದು ನಮ್ಮ ಆರ್ಯ ಹೇಳಿದ ಪದ್ಧತಿ ಇದೆ. ಈ ಸಂಗತಿಯು
ನನಗೆ ನಿನ್ನೆ ತಿಳಿಯಿತು. ಹಣೆಗೆ ಒಂದು ಬೊಟ್ಟು ಸಿಂಧೂರವನ್ನು ಹಚ್ಚಿಕೊಳ್ಳುವುದರಿಂದ ಪ್ರಭು ಶ್ರೀರಾಮನ ಬಳಿ ಇರುವ ಅಧಿಕಾರ ಪ್ರಾಪ್ತವಾಗುತ್ತದೆ ಎಂದಾದಲ್ಲಿ ನಾನು ಸಂಪೂರ್ಣ ಅಯೋಧ್ಯೆಯಲ್ಲಿ ಸಿಂಧೂರವನ್ನು ಮೈತುಂಬ ಬಳಿದುಕೊಂಡೆ. ಪ್ರಭು, ಈಗ ಯಾರು ನಿಮ್ಮಿಂದ ನನಗೆ ದೂರು ಮಾಡಲಾರರು ಅಲ್ಲವೇ? ಸಭೆಯ ತುಂಬ ನಗುವಿನ ಅಲೆ ಎದ್ದಿತು. ಆದರೆ ಭರತನು ಮಾತ್ರ ಕೈಮುಗಿದು ಅಶ್ರುಗಳನ್ನು ಹರಿಸುತ್ತಿದ್ದನು. ಇದನ್ನೆಲ್ಲ ನೋಡಿ ಶತ್ರುಘ್ನನು ಹೇಳಿದ, ಅಣ್ಣ, ಎಲ್ಲರೂ ನಗುತ್ತಿದ್ದಾರೆ, ಆದರೆ ನೀವು ಏಕೆ ಅಳುತ್ತಿದ್ದೀರಿ? ಭರತ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಹೇಳಿದ, ಸಹೋದರ, ನೀನು ನೋಡುತ್ತಿಲ್ಲವೇನು? ವಾನರನ ಒಬ್ಬ ಶ್ರೇಷ್ಠ ಮುಖಂಡನು ವಾನರ ರಾಜನ ಎಲ್ಲಕ್ಕಿಂತ ದೊಡ್ಡ ವಿದ್ವಾನ್ ಮಂತ್ರಿ, ಬಹುಶಃ ಈ ಮಾನವ ಜಾತಿಯಲ್ಲಿ ಸರ್ವಶ್ರೇಷ್ಠ ವೀರ, ಎಲ್ಲ ಸಿದ್ಧಿಗಳ ನಿಧಿಗಳ ಸ್ವಾಮಿ, ವೇದ ಪಾರಂಗತ, ಕಪಿಶ್ರೇಷ್ಠನಾದ ತನ್ನೆಲ್ಲ ಜ್ಞಾನ ಗರ್ವ ಮರೆತು ರಾಮಭಕ್ತಿಯಲ್ಲಿ ಲೀನನಾಗಿದ್ದು ನೋಡಿ ತನ್ನ ಸ್ವಾಮಿಯ ನಿಕಟತೆಯನ್ನು ಪ್ರಾಪ್ತಗೊಳಿಸಿಕೊಳ್ಳುವ ಉತ್ಕಟ ಇಚ್ಛೆಯಿಂದ ತನ್ನನ್ನೇ ಮರೆತಿದ್ದಾನೆ. ಇಂಥ ಭಕ್ತಿಗೆ ಸಾಕ್ಷಾತ್ ಬ್ರಹ್ಮನು ಕೂಡ ಯಾವ ವರದಾನ ಕಡಿಮೆಯೇ ಎಂದುಕೊಳ್ಳಲಾರ. ನನ್ನನ್ನು ಶ್ರೀರಾಮನ ಸಹೋದರ ಭರತ ಎಂದು ಎಲ್ಲ ನೆನಪಿಟ್ಟುಕೊಳ್ಳಬಹುದು. ಆದರೆ ಈ ಭಕ್ತ ಶಿರೋಮಣಿ ಹನುಮಾನನನ್ನು ಸಂಸಾರ ಯಾವತ್ತೂ ಮರೆಯಲಾಗದು. ಇಂತಹ ಹನುಮಾನನಿಗೆ ಕೋಟಿ ಕೋಟಿ ಪ್ರಣಾಮಗಳು. ರಾಮಭಕ್ತ ಹನುಮಾನನಿಗೆ ಜಯವಾಗಲಿ. ಈ ಫೋಟೋವನ್ನು ಅರ್ಧ ಕಣ್ಣು ಮುಚ್ಚಿ ನೋಡಿ. ಶ್ರೀರಾಮನ ಸಂಸಾರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮಸ್ಕಾರ.